ಶಾಸಕ ಎಚ್.ಸಿ. ಬಾಲಕೃಷ್ಣ ಆವಾಜನ್ನ ಹಾಕಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅಂತ ಹೇಳಿ ಧಮಕಿಯನ್ನ ಹಾಕಿದ್ದಾರೆ. ತಹಶೀಲ್ದಾರ್ ಶರತ್ ವಿರುದ್ಧ ನಾಲ್ಗೆನ ಹರಿಬಿಟ್ಟಿದ್ದಾರೆ ಶಾಸಕರು. ಈಗ ಅಧಿಕಾರಿಗಳು ನೆಟ್ಟಗೆ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಬೆಂಡೆತ್ಲಿ ಯಾರು ಬೇಡ ಅನ್ನಲ್ಲ. ಆದ್ರೆ ಚಪ್ಪಲಿಯಿಂದ ಹೊಡಿಸ್ತೀನಿ ಅನ್ನುವಂತ ಮಾತು ಎಷ್ಟರ ಮಟ್ಟಿಗೆ ಸರಿ? ಜನರ ಕೆಲಸ ಮಾಡದೇ ಇದ್ರೆ ಚಪ್ಪಲಿಯಲ್ಲಿ ಹೊಡಿಸ್ತೀನಿ, ನಿನಗೆ ಹೊಡಿಲಿ ಇಲ್ಲ ನನಗೆ ಹೊಡಿಲಿ ಅಂತ ಶಾಸಕ ಹೇಳಿದ್ದಾರೆ. ನಾಚಿಕೆ ಆಗಲ್ವಾ ಅಂತೇಳಿ ತಹಶೀಲ್ದಾರ್ಗೆ ಅಪಮಾನವನ್ನೂ ಮಾಡಿದ್ದಾರೆ. ಡಿಸಿ ರವಿ ಸಾವನ್ನಪ್ಪಿದ ಜನ ಅತ್ರು ನಿಮ್ಗೆ ಅಳ್ತಾರ, ತೊಲಗಿ ಹೋದ ಅಂತ ಹೇಳ್ತಾರೆ. ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಜನ ಹಿಂಗ್ ನಿಮಗೆ ಬೈತಾರೆ ಅಂತ ಹೇಳಿ ತಹಶೀಲ್ದಾರ್ ವಿರುದ್ಧ ಬಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇವ್ರು ಹೆಕಡಾದ್ರು ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿನ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇವ್ರು ಹೆಕಡಾದ್ರು ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಗಾನವಿ ಅನ್ನೋರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರುವಂತಹ ಘಟನೆ. 2 ದಿನಗಳಿಂದ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. 1.5 ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು. ವಿದ್ಯಾರಣ್ಯಪುರದ ಸೂರಜ್ ಜೊತೆ ಇವರು ಮದುವೆಯಾಗಿತ್ತು. ಹನಿಮೂನ್ಗೆ ಶ್ರೀಲಂಕಾಗೆ ಹೋಗಿದ್ರು ಈ ದಂಪತಿ. ಜಗಳ ಮಾಡ್ಕೊಂಡು ವಾಪಸ್ ಬಂದಿದ್ದಾರಂತೆ. ಬುಧವಾರ ಮನೆಯಲ್ಲಿ ನೇಣು ಹಾಕೊಂಡಿದ್ದಾರೆ ಗಾನವಿಯನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಗಾನವಿ ಸಾವನ್ನಪ್ಪಿದ್ದಾರೆ. ಈಗ ವರದಕ್ಷಿಣೆ ಕಿರುಕುಳ ಮತ್ತೆ ಆತ್ಮಹತ್ಯೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈಗ ಸೂರಜ್ ಕುಟುಂಬಸ್ಥರನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹನಿಮೂನ್ಗೆ ಅಂತ ಹೋಗಿತ್ತು ಈ ದಂಪತಿ. ಬಟ್ ಅಲ್ಲಿ ಏನ್ ಜಗಳ ಮಾಡ್ಕೊಂಡಿದಾರ ಗೊತ್ತಿಲ್ಲ. ಜಗಳ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಂಗೆ